ಹಾಯ್, ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಅಡಗಿರುವ ನಮ್ಮ ಶಕ್ತಿ. ಒಮ್ಮೆ ಶಾಲೆಯಲ್ಲಿ ಒಂದು ದಿನ ಗುರುಗಳು ರಾಮಾಯಣದ ಕಥೆಯನ್ನ ಹೇಳ್ತಾ ಇರ್ತಾರೆ. ಅದರಲ್ಲಿ ಮಕ್ಕಳಿಗೆ ಹೇಳ್ತಾ ಇರ್ತಾರೆ, ಆಂಜನೇಯ ತುಂಬಾ ತುಂಟ ಹಾಗೂ ತುಂಬಾ ಬಲಶಾಲಿ ಕೂಡ ಹೋದ್ರು. ಹೀಗೆ ತುಂಟತನ ಮಾಡ್ತಾ ಇರುವಾಗ ಆಂಜನೇಯ ಏನ್ ಮಾಡ್ತಾನೆ ಅಂದ್ರೆ, ಹೋಗಿ ಋಷಿಗಳ ತಪಸ್ಸನ್ನ ಭಂಗ ಮಾಡ್ಬಿಡ್ತಾನೆ. ಯಜ್ಞ ಯಾಗಾದಿಗಳನ್ನೆಲ್ಲ ಹಾನಿ ಮಾಡ್ಬಿಡ್ತಾನೆ. ಅವನು ಬೇಕು ಅಂತ ಮಾಡಲ್ಲ, ಆದ್ರೆ ಅವನ ಚೇಷ್ಟೆಯಿಂದ ಹಾಗಾಗೋಗಿರುತ್ತೆ. ಅವ್ರಿಗೆ ನೋಯಿಸ್ಬೇಕು ಅನ್ನೋದಿರಲ್ಲ. ಆದ್ರೆ ಋಷಿಗಳಿಗೆ ಇದರಿಂದ ಬೇಸತ್ ಹೋಗಿ ಆಂಜನೇಯಂಗೆ ಬಂದು ಶಾಪವನ್ನ ಕೊಡ್ತಾರೆ. ನಿನ್ನ ಶಕ್ತಿ ನಿನಗೆ ಮರ್ತೆ ಹೋಗ್ಲಿ ಅಂತ ಹೇಳ್ಬಿಡ್ತಾರೆ. ಈ ವಿಷಯ ತಾಯಿಗೆ ಗೊತ್ತಾಗೋಗುತ್ತೆ. ತಾಯಿ ಓಡ್ ಬಂದು ಎಂತ ಶಾಪ ಕೊಟ್ಬಿಟ್ರಿ ನನ್ನ ಮಗನ್ಗೆ, ಅವನು ಬಲಶಾಲಿ ಕೂಡ ಹೌದು, ಆದ್ರೆ ಸ್ವಲ್ಪ ಕಪಿಚೇಷ್ಟೆ ಇರೋದ್ರಿಂದ ಹೀಗಾಗ್ತಾ ಇದೆ, ತರ್ಲೆ ಹಾಗಾಗಿ ಹೀಗೆ ಮಾಡಿದ್ದಾನೆ, ದಯವಿಟ್ಟು ಕ್ಷಮಿಸಿ, ಅವನಿಗೆ ಈ ತರ ಎಲ್ಲ ಮಾಡಬೇಡಿ ಅಂತ ಹೇಳ್ತಾರೆ. ಆಗ ಋಷಿಗಳು ಸ್ವಲ್ಪ ಯೋಚಿಸಿ ಹೇಳ್ತಾರೆ, ಸರಿ ಅಮ್ಮ, ನಿನ್ನ ಮಗನ್ಗೆ ಶಾಪ ವಿಮೋಚನೆ ಆಗತ್ತೆ, ಇದಕ್ಕೆ ಪರಿಹಾರ ಕೂಡ ಇದೆ. ಅವನ ಶಕ್ತಿಯನ್ನ ಯಾರಾದ್ರೂ ಒಬ್ಬ ಹಿರಿಯರು ಅವನಿಗೆ ವಿಸ್ತಾರವಾಗಿ ಹೇಳ್ತಾ ಹೋದಾಗ ಅವನಿಗೆ ಅವನ ಶಕ್ತಿಯ ನೆನಪಾಗತ್ತೆ ಅಂತ ಹೇಳ್ತಾರೆ. ಹೀಗೆ ವರ್ಷಗಳು ಉರುಳಿ ಹೋಗುತ್ತೆ. ಸುಗ್ರೀವನ ಜೊತೆ ಸ್ನೇಹ ಕೂಡ ಬೆಳೆಯುತ್ತೆ. ವಾಲಿ ಜೊತೆ ಯುದ್ಧ ಮಾಡ್ಬೇಕು ಅಂದಾಗ ತನ್ನಲ್ಲಿ ಅಷ್ಟೊಂದು ಶಕ್ತಿ ಇಲ್ಲ ಅನ್ನೋ ಅರಿವು ಅವನಿಗೆ ಆಗ್ತಾ ಇರತ್ತೆ. ಹಾಗೆ ರಾಮ ಬಂದು ವಾಲಿಯನ್ನ ಸೋಲಿಸಿ ಸುಗ್ರೀವನ್ಗೆ ಸಾಮ್ರಾಜ್ಯವನ್ನು ಕೊಟ್ಟು ಸೀತೆಯನ್ನ ಹುಡುಕಬೇಕು, ಇದರಲ್ಲಿ ಶಕ್ತಿಶಾಲಿ ಯಾರು ಅಂದಾಗ ಒಬ್ಬ ಹಿರಿಯರು ಬಂದು ಆಂಜನೇಯನ್ಗೆ ತನ್ನ ಶಕ್ತಿಯ ಬಗ್ಗೆ ಪರಿಚಯಿಸ್ತಾರೆ. ಅವನಲ್ಲಿ ಗೌಪ್ಯವಾಗಿದ್ದಂತಹ ಶಕ್ತಿಯನ್ನ ಪರಿಚಯಿಸಿ ಅವನಿಗೆ ಹೇಳ್ತಾರೆ, ನೀನು ತುಂಬಾ ಬಲಶಾಲಿ, ನೀನು ಹಿಡಿದ ಕೆಲಸವನ್ನ ಮಾಡೇ ಮಾಡ್ತೀಯ, ನಿನಗೆ ಆ ಶಕ್ತಿ ಇದೆ ಅನ್ನೋದನ್ನ ತಿಳಿಸಿ ಹೇಳ್ತಾರೆ. ಹಾಗೆ ಆಂಜನೇಯನು ಕೂಡ ಹೋಗಿ ಲಂಕವನ್ನು ದಾಟಿ ಸೀತೆಯನ್ನು ಹುಡುಕಿ ಲಂಕಾ ದಹನವನ್ನು ಕೂಡ ಮಾಡಿ ಬರ್ತಾರೆ. ಬಂದಾಗ ಆಂಜನೇಯನ ಶಕ್ತಿಯ ಬಗ್ಗೆ ಎಲ್ಲರಿಗೂ ಅರಿವಾಗತ್ತೆ. ಹೀಗೆ ನಮ್ಮ ಜೀವನದಲ್ಲೂ ಕೂಡ, ನಮ್ಮ ಮಕ್ಕಳಿಗೂ ಕೂಡ, ನಮ್ಮಲ್ಲೂ ಕೂಡ ಕೆಲವೊಂದು ಶಕ್ತಿಗಳು ಅಡಗಿರುತ್ತೆ. ಅದನ್ನ ನಾವೇ ಸ್ವಲ್ಪ ಪ್ರಯತ್ನ ಪಟ್ರೆ ಹುಡುಕಿ ಖಂಡಿತವಾಗೂ ತೆಗಿಬಹುದು. ನಮ್ಮ ಮಕ್ಕಳಲ್ಲಿ ಕೂಡ ನೀನು ಉತ್ತಮನು, ನಿನ್ನ ಕೈಯಲ್ಲಿ ಆಗತ್ತೆ ಅನ್ನೋ ಅಫರ್ಮೇಷನ್ಸ್ ನ ಹೇಳ್ತಾ ಹೋದ್ರೆ ನಮ್ಮ ಮಕ್ಕಳು ಕೂಡ ತುಂಬಾ ಬಲಾಢ್ಯರಾಗ್ತಾರೆ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.